ಆಕೆ ಪಿಯುಸಿ ಪರೀಕ್ಷೆ ಮುಗಿಸಿ ಮನೆಗೆ ಬಂದಿದ್ಲು. ಆದ್ರೆ ಮಾರನೇ ದಿನದಿಂದಲೇ ಆಕೆ ನಾಪತ್ತೆಯಾಗಿ ಹೋದ್ಲು. ಆಕೆ ಎಲ್ಲಿಗೆ ಹೋದ್ಲು ಅಂತ ಗೊತ್ತಿಲ್ಲ. ಮಗಳನ್ನ ಹುಡುಕಿ ತಾಯಿ ಕಣ್ಣೀರಿಡುತ್ತಾ ಠಾಣೆ ಅಲೆದ್ರು ಆಕೆ ಸಿಕ್ಕೇ ಇಲ್ಲ. ಪಿಯು ಪರೀಕ್ಷೆ ಮುಗಿಸಿ ಮನೆಗೆ ಬಂದಿದ್ದ ಬಾಲಕಿ ನಾಪತ್ತೆ. ತಿಂಗಳಾದ್ರೂ ಪತ್ತೆಯಾಗದ ಮಗಳಿಗಾಗಿ ತಾಯಿ ಹುಡುಕಾಟ. ಹೀಗೆ ಕಾಣೆಯಾದ ಮಗಳ ಫೋಟೋ ಹಿಡಿದು ಬೀದಿ ಬೀದಿ ಅಲೆಯುತ್ತಾ ಕಣ್ಣೀರಲ್ಲಿ ಕೈ ತೊಳಿತಾ ಇರುವ ಈಕೆ ಹೆಸರು ಶಿವಮ್ಮ. ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ತಿರುಮಗೊಂಡನಹಳ್ಳಿ ನಿವಾಸಿಯಾದ ಈಕೆ ಗಂಡನ ಕಳೆದುಕೊಂಡು ಇಬ್ಬರು ಮಕ್ಕಳ ಭವಿಷ್ಯಕ್ಕಾಗಿ ಕೂಲಿ ಮಾಡಿ ಜೀವನ ಸಾಗಿಸ್ತಾ ಇದ್ರು. ಈ ವೇಳೆ ಫಸ್ಟ್ ಪಿಯುಸಿ ಮುಗಿಸಿದ ಮಗಳು ರಾಧಾ ಇದ್ದಕ್ಕಿದ್ದಂತೆ ಕಾಣೆಯಾಗಿದ್ದಾಳೆ. ಕಳೆದ ತಿಂಗಳು 21ರಂದು ಪಿಯು ಪರೀಕ್ಷೆ ಮುಗಿಸಿ ಬಂದಿದ್ದ ರಾಧಾ ಅಂದಿನಿಂದ ಕಾಣಿಸಿಯೇ ಇಲ್ಲ. ಈ ಬಗ್ಗೆ ತಾಯಿ ಶಿವಮ್ಮ ಸೂರ್ಯನಗರ ಪೊಲೀಸರಿಗೆ ದೂರು ನೀಡಿದ್ರೂ ಕಾಟಾಚಾರಕ್ಕೆ ದೂರು ಪಡೆದು ಸುಮ್ಮನಾಗಿದ್ದಾರೆ. ಸ್ಥಳೀಯ ಶಾಸಕರ ಸೂಚನೆ ಮೇರೆಗೆ ಮಿಸ್ಸಿಂಗ್ ಕೇಸ್ ದಾಖಲಿಸಿದ್ದು ಬಿಟ್ರೆ ಹುಡುಕೋ ಪ್ರಯತ್ನಕ್ಕೆ ಹೋಗಿಲ್ಲ. ಆದರೆ ತಾಯಿ ಶಿವಮ್ಮ ಮಗಳಿಗೆ ಹುಡುಕಾಡುತ್ತಾ ಬೀದಿ ಬೀದಿ ಅಲಿತಾ ಇದ್ದಾರೆ. ನನ್ನ ಮಗಳು ಎಲ್ಲ ಎಕ್ಸಾಮ್ ಎಲ್ಲ ಬರೆದು ಬೆಂಗಳೂರಿಗೆ ಅಪ್ ಅಂಡ್ ಡೌನ್ ಮಾಡ್ತಾ ಇದ್ಲು. ಇವಾಗ ಮಿಸ್ಸಿಂಗ್ ಆಗಿಬಿಟ್ಟವಳೆ. ಮಿಸ್ಸಿಂಗ್ ಆಗಿ ಮಾರನಹಳ್ಳಿ ದಿನನೇ ನನಗೆ ಫೋನ್ ಮಾಡಿ ಹೇಳಿದ್ಲು, ಅಮ್ಮ ಮಂಗಳೂರಲ್ಲಿ ಬೇಕ್ರಿಲಿ ಅಯ್ಯಂಗಾರ್ ಬೇಕ್ರಿಲಿ ಕೆಲಸ ಮಾಡ್ತಿದ್ನಿ ಹಳೆ ಬಸ್ ಸ್ಟ್ಯಾಂಡಲ್ಲಿ ಅಂತಂದ್ಲು. ನಾನು ಬೇಡ ಬಂದ್ಬಿಡವ ಹೋಗ್ಬೇಡ ಅಂತಂದೆ. ಹಂಗಾರು ಬರಲಿಲ್ಲ. ಮತ್ತೆ ಇನ್ನೊಂದ್ಸರಿ ಫೋನ್ ಮಾಡಿ ಹತ್ತಿ ಬೆಲೆ ಬೇಕ್ರಿಲಿ ಕೆಲಸ ಮಾಡ್ತೇನೆ ಅಂದ್ಲು. ನನಗೆ ಎಲ್ಲ ಅವಳೇನೋ ನನಗೆ ಗೊತ್ತಾಯ್ತಾ ಇಲ್ಲ. ನನಗೆ ನನ್ನ ಮಗಳನ್ನ ಕಷ್ಟಪಟ್ಟು ಸಾಕಿದ್ದೀನಿ, ನನಗೆ ಮಗಳು ಬೇಕು. ಮಗಳು ರಾಧಾಳನ್ನ ಶಿವಮ್ಮ ಚನ್ನರಾಯಪಟ್ಟಣ ನವೋದಯ ಕಾಲೇಜಿನಲ್ಲಿ ವಿದ್ಯಾಭ್ಯಾಸಕ್ಕೆ ಸೇರಿಸಿದ್ಲು. ಆಕೆ ಹಿಂದೆ ಪ್ರೀತಿ ನೆಪದಲ್ಲಿ 3 ಹುಡುಗರು ಬಿದ್ದಿದ್ರಂತೆ. ಅವರ ಬಗ್ಗೆಯೇ ಅನುಮಾನ ಇದೆ ಅಂತ ತಾಯಿ ಹೇಳಿದ್ದಾರೆ. ಅಲ್ಲದೆ ನಾಪತ್ತೆಯಾದ ಕೆಲ ದಿನದ ಬಳಿಕ ಅತ್ತಿಬೆಲೆಯ ಬೇಕರಿಯಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಫೋನ್ ಮಾಡಿದ್ರಂತೆ. ಆದ್ರೂ ಆಕೆ ಎಲ್ಲಿದ್ದೀನಿ ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಇದೆಲ್ಲನೂ ನಮ್ದಲ್ಲೇ ನಾನು ಸೂರ್ಯ ಸಿಟಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟೆ. ಅವರು ಬರ್ತಾರೆ ಅಂತಂದು ನನಗೇನು ನ್ಯಾಯ ದೊರಕಿಸ್ಕೊಡ್ಲಿಲ್ಲ. ಹತ್ತಿ ಬೆಲೆಲ್ಲೂ ಸುತ್ತಿದ್ದೀನಿ, ಮಂಗಳೂರಲ್ಲೂ ಅಪ್ಪನ ಗಂಟೆ ಅಲ್ಲೆಲ್ಲ ಸುತ್ತಿದ್ದೀನಿ. ಇನ್ನು ಸ್ಟೇಟ್ ಬ್ಯಾಂಕ್ ಹತ್ರ ಎಲ್ಲ ಸುತ್ತಾಡಿ ಬೇಕ್ರಿ ಮನೆಯೆಲ್ಲನೂ ಫೋಟೋ ಇಟ್ಕೊಂಡು ಸುತ್ತಿದ್ದೀನಿ. ಯಾರು ನನಗೆ ಏನು ರೆಸ್ಪಾನ್ಸ್ ಕೊಟ್ಟಿಲ್ಲ. ನನಗೆ ನ್ಯಾಯ ಬೇಕು. ನನ್ನ ಮಗನ ಬಿಟ್ಟು ನನಗಿರೋಕ್ಕಾಗ್ತಿಲ್ಲ. ನನ್ನ ಮಗನ ಎಲ್ಲರೂ ಹುಡುಕೊಡಿ ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಇತ್ತೀಚಿನ ಕೆಲ ಬೆಳವಣಿಗೆಗಳು ಹೆಣ್ಣು ಹೆತ್ತವರಿಗೆ ಆತಂಕದ ವಿಚಾರವಾಗಿದೆ. ಇದರ ನಡುವೆ ಬಾಲಕಿ ಕಾಣೆಯಾಗಿ ತಿಂಗಳಾದ್ರೂ ಪತ್ತೆಯಾಗದಿರುವುದು ತಾಯಿ ಶಿವಮ್ಮಳಿಗೆ ಭಯ ಹುಟ್ಟಿಸಿದೆ. ಸೂರ್ಯನಗರ ಪೊಲೀಸರು ಶಿವಮ್ಮನ ಮಗಳನ್ನ ಹುಡುಕಿಕೊಡಬೇಕಾಗಿದೆ. ಆದೂರು ಚಂದ್ರು, ನ್ಯೂಸ್ 18 ಆನೇಕಲ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.